KKR ಇಂದ ಆಂಡ್ರೆ ರಸಲ್ನ ನಾವು ಶಾರ್ಟ್ ಲಿಸ್ಟ್ ಮಾಡಿದ್ವಿ. ಯಾಕೆ ಸರ್ ಅಂತ ನೀವು ಕೇಳಿದ್ರೆ, ನೋಡಿ ಡ್ರೇ ರಸ್ ಇದಾರಲ್ಲ, ಇವರು ಜಸ್ಟ್ ಲೈಕ್ ಲಿಯಾಮ್ ಲಿವಿಂಗ್ಸ್ಟನ್. ಅವ್ರೇನ್ ಪಾತ್ರ ಮಾಡ್ತಾರೆ ಹೇಳಿ, ಬಿಗ್ ಬಿಗ್ ಹಿಟ್ಗೆ ಹೆಸರುವಾಸಿ ಅಲ್ವಾ. ಆಂಡ್ರೆ ರಸಲ್ ಅದೇ ತರ. ಲಿಯಾಮ್ ಲಿವಿಂಗ್ಸ್ಟನ್ ಆಫ್ ಬ್ರೇಕು ಲೆಗ್ ಬ್ರೇಕ್ ಕೊಡ್ತಾ ಇದ್ರು. ಬಟ್ ಡ್ರೇ ರಸ್ ಬೇಕು ಅಂದ್ರೆ ನಿಮ್ಗೆ ರೈಟ್ ಆರ್ಮ್ ಮೀಡಿಯಂ ಪ್ರೆಸ್ ನ ಕೊಡ್ತಾರೆ. ಆಮೇಲೆ ಇದೇ ಪಟ್ಟಿಲಿ ನೀವು ನೋಡ್ತಾ ಇದ್ರೆ ಲವ್ನಿತ್ ಸಿಸೋಡಿಯಾ ಇನ್ನೊಂದು ಹೆಸರು ನನ್ ಗಮನಕ್ಕೆ ಬರ್ತಾ ಇರೋದು. ಈಗ ಜಿತೇಶ್ ಶರ್ಮಂಗೆ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ನಮ್ಮ 11 ಅಲ್ಲಿ ಇಲ್ಲ, ಅಥವಾ ಸಾರಿ ನಮ್ಮ ಸ್ಕ್ವಾಡ್ ಅಲ್ಲಿ ಇಲ್ಲ ರೈಟ್ ನಾವು. ಸೊ ಲವ್ನಿತ್ ಸಿಸೋಡಿಯಾನ ತಗೊಂಡ್ರೆ ಹೇಗೆ? ಇವರು ಡಮಾಲ್ ಡಿಮಿಲ್ ಬ್ಯಾಟ್ಸ್ಮನ್, ಲೆಫ್ಟ್ ಹ್ಯಾಂಡರ್, ಒಳ್ಳೆ ವಿಕೆಟ್ ಕೀಪರ್. ಕರ್ನಾಟಕಗೆ ಸೈಯದ್ ಮುಷ್ತಾಕ್ ಅಲಿಲಿ ಆಡೋ ಸಾಧ್ಯತೆ ಇದೆ ಈ ವ್ಯಕ್ತಿ. ಅದಾದ್ಮೇಲೆ ಇಂಡಿಯನ್ ಬ್ಯಾಟರ್ನ ಹುಡುಕ್ತಾ ಇದ್ದೀನಿ. ನಿಮ್ಗೆ ಹೇಳದ್ನಲ್ಲ, ಬೇಕಾಗಿರೋದು ಮೇನ್ ಇಂಡಿಯನ್ ಬ್ಯಾಟರ್, ಅವ್ರ ಮೇಲೆ ಖರ್ಚು ಮಾಡಬೇಕು ಅಂತ. ಕೋಲ್ಕತ್ತಾಲಿ ರಿಲೀಸ್ ಮಾಡಿರೋದು ಯಾರು ಹೇಳಿ? ವೆಂಕಟೇಶ್ ಅಯ್ಯರ್. ಇವರು ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್, ಟಾಪ್ 3-4 ಅಲ್ಲಿ ಬ್ಯಾಟಿಂಗ್ ಆಡುವಂತವ್ರು. ಆಮೇಲೆ ಮೆಗಾ ಆಕ್ಷನ್ ಅಲ್ಲಿ RCB ನಮಗೆ ವೆಂಕಟೇಶ್ ಅಯ್ಯರ್ ಬೇಕು ಅಂತ 22 ಕೋಟಿ ತನಕ ಹೋಗ್ಬಿಟ್ಟಿದ್ರು, ಗೊತ್ತಾ ನಿಮ್ಗೆ? ಹಾಗಾಗಿ ವೆಂಕಟೇಶ್ ಅಯ್ಯರ್ ಅನ್ನೋ ಒಂದು ಹೆಸರು ಮಿನಿ ಆಕ್ಷನ್ ಅಲ್ಲಿ ಬಂದಾಗ RCB ಮತ್ತೊಮ್ಮೆ ಡಿ 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 ಅಂತ ಎತ್ತಾ ಇರ್ತಾರೆ ಅಂತ ನನ್ಗನ್ಸುತ್ತೆ. ಆಮೇಲೆ ಇವ್ರು ಬರ್ತಾರೆ ಅಂದ್ರೆ ನಮ್ಮ ಟೀಮ್ಗೆ ವ್ಯಾಲ್ಯೂನ ತಗೊಂಡ್ಬರ್ತಾರೆ, ಅಬ್ಸಲ್ಯೂಟ್ಲಿ ನೋ ಡೌಟ್. ಯಾಕೆ ಗೊತ್ತಾ? ನೀವು ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ಗಮನಿಸಿ. ಫಿಲ್ ಸಾಲ್ಟ್, ವಿರಾಟ್, ರಜತ್, ಜಿತೇಶ್, ಟಿಮ್ ಡೇವಿಡ್, ರೊಮ್ಯಾರಿಯೋ ಶೆಪರ್ಡ್, ಬರೀ ರೈಟ್ ಹ್ಯಾಂಡರ್ಗಳು ತುಂಬ್ಕೊಂಡ್ಬಿಟ್ಟಿದ್ದಾರೆ. DDP ಒಬ್ಬರೇ ಲೊಡ್ಡೆ ಇರೋದು. ಹಾಗಾಗಿ ನಮ್ಮ ಬ್ಯಾಟಿಂಗ್ ಲೈನಪ್ ಅಲ್ಲಿ ಒಬ್ಬ ಲೆಫ್ಟ್ ಹ್ಯಾಂಡರ್ ಬಂದ್ರು ಅಂತ ಹೇಳಿದ್ರೆ ಅವರು ಒಂಥರ ವ್ಯಾಲ್ಯೂ ಅಡಿಷನ್ ಆಗ್ತಾರೆ. ಅದಕ್ಕೆ ವೆಂಕಟೇಶ್ ಅಯ್ಯರ್ ಕಡೆ ನೋಡೋದು ಉತ್ತಮ. ಬಟ್ ಅವರು ಅಮೌಂಟ್ ಸಿಗ್ತಾರ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ KKR ಹೇಳ್ತಾರೆ, ಗುರು ನಾವು ಸಾಕಿ ಬೆಳೆಸಿದಂತ ಹುಡುಗ ನಾವ್ ಯಾತಕ್ ಬಿಟ್ವಿ ಅಂತ ಹೇಳಿದ್ರೆ 23.75 crores ಖರ್ಚಾಗೋಗಿತ್ತು. ಇವಾಗ ಬಿಟ್ಬಿಟ್ಟು ಕಮ್ಮಿಗೆ ತಗೋತೀವಿ ಅಂತ ಸ್ಟ್ರಾಟಜಿ ಇದೆ. ಅಂದ್ರೆ ಮತ್ತೊಮ್ಮೆ ಈ ಮಿನಿ ಆಕ್ಷನ್ ಅಲ್ಲಿ RCB ಮತ್ತೆ KKR ನಡುವೆ ವೆಂಕಟೇಶ್ ಅಯ್ಯರ್ಗೆ ಒಂದು ಹೋರಾಟ ಮತ್ತೊಮ್ಮೆ ನಡೆಯುತ್ತೆ ಅಂತ ನನಗನ್ನಿಸ್ತಾ ಇದೆ.